ಬರ್ತ್ಡೇ ಇದ್ಮೇಲೆ ಏನಾದರೂ ಸ್ವೀಟ್ ರೆಸಿಪಿ ಮಾಡಲೇಬೇಕಲ್ವಾ ಫ್ರೆಂಡ್ಸ್. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಮಗಳ ಬರ್ತ್ಡೇ ಇದೆ, ಹೀಗಾಗಿ ಇವತ್ತು ನಾನು ನಿಮಗೆ ತುಂಬಾ ಸರಳವಾಗಿ ತುಂಬಾ ರುಚಿಯಾಗಿರುವಂತಹ ಅಕ್ಕಿ ಪಾಯಸ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಸಖತ್ ರುಚಿಯಾಗಿ ಬರುತ್ತೆ ಮತ್ತು ಕೇವಲ ಒಂದು 15 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು ಈ ರೆಸಿಪಿ. ನೋಡಿ, ಮೊದಲಿಗೆ ನಾನಿಲ್ಲಿ 1 ಮುಟ್ಕಿ ಆಗುವಷ್ಟು ಬಾಸ್ಮತಿ ಅಕ್ಕಿ ಹಾಕ್ಕೊತಿದ್ದೀನಿ. ಅಂದರೆ 1 ಲೀಟ್ರ್ ಹಾಲಿಗೆ ನೀವಿಲ್ಲಿ 1 ಮುಟ್ಕಿ ಆಗುವಷ್ಟು ಅಕ್ಕಿ ಬೇಕಾಗುತ್ತೆ. ನಿಮ್ಮ ಹತ್ರ ಬಾಸ್ಮತಿ ಅಕ್ಕಿ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀರ ಅದನ್ನೇ ತಗೋಬಹುದು. ಇವಾಗ ಇದನ್ನು ನಾನು ಒಂದು 10 ನಿಮಿಷ ಆಗೋ ತನಕ ನೆನೆಸ್ಕೊಂಡು ತೊಗೊತಿದ್ದೀನಿ. ಆಲ್ರೆಡಿ ಇಲ್ಲಿ ನಾನು ನೆನೆಸಿಟ್ಕೊಂಡಿನಿ. ಇವಾಗ ಇದು ನಾನು ಮಿಕ್ಸಿಯಲ್ಲಿ ಹಾಕ್ಕೊತಿದ್ದೀನಿ. ನೀರು ಹಾಕಬಾರ್ದು, ಜಸ್ಟ್ ಅಕ್ಕಿ ಮಾತ್ರ ಹಾಕ್ಕೊಳ್ಳಿ. ಯಾವ ರೀತಿ ರುಬ್ಕೋಬೇಕಂದ್ರೆ ಒಂದು ಅಕ್ಕಿಯಲ್ಲಿ ಒಂದು 2/3 ಭಾಗ ಆಗಬೇಕು, ಆ ರೀತಿ ಇದನ್ನು ರುಬ್ಕೋಬೇಕಾಗುತ್ತೆ. ಜಸ್ಟ್ ನಾನು ಒಂದು ಸ್ವಲ್ಪ ಚಾಲು ಮಾಡ್ಕೊಂಡು ಬಂದ್ ಮಾಡ್ಕೊಂಡಿದ್ದು ನಾನು ಈ ರೀತಿ ಆಗಿದೆ ನೋಡಿ. ಓಕೆ ನೋಡಿ, ಜಸ್ಟ್ ಒಂದು ಸ್ವಲ್ಪ ಬಂದ್ ಮಾಡಿ ಚಾಲು ಮಾಡ್ಕೊಂಡಿನಿ, ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇಲ್ಲಿ ಕಡಾಯಿನಲ್ಲಿ 1 ಲೀಟ್ರ್ ಆಗುವಷ್ಟು ನಾನಿಲ್ಲಿ ಫುಲ್ ಕ್ರೀಮ್ ಹಾಲು ಹಾಕ್ಕೊತಿದ್ದೀನಿ. ಇದು ಯಾವ್ದು ಹಾಲು ಇರುತ್ತೆ ಅದನ್ನೇ ಯೂಸ್ ಮಾಡ್ಬೋದು ನೀವಿಲ್ಲಿ. ಮತ್ತು ದಪ್ಪ ತಳ ಇರುತ್ತೆ ಅಲ್ವಾ, ಅದನ್ನೇ ಕಡಾಯಿ ತೊಗೋಬೇಕಾಗುತ್ತೆ ನೀವಿಲ್ಲಿ, ಅಂದರೆ ಹೊತ್ತೋದಿಲ್ಲ ಕೆಳಗಡೆ. ಇವಾಗ ಹಾಲು ಕುದಿ ಬರಬೇಕು, ಅಲ್ಲಿ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ತಿಳಿಯಾಗಿರುವಂತಹ ಹಾಲು ಬಳಸಿದರೆ ಇದರಲ್ಲಿ ಒಂದು ಸ್ವಲ್ಪನೇ ಹಾಲಿನ ಪೌಡರ್ ಹಾಕ್ಕೋಬೋದು, ಅಥವಾ ಹಾಲಿನ ಮೇನಿನ ಕೆನೆ ಇತ್ತಂದ್ರೆ ಅದು ಕೂಡ ಹಾಕ್ಕೋಬೋದು. ನೋಡಿ, ಹಾಲು ಕುದಿ ಬಂದಿದೆ. ಇವಾಗ ಕುದಿ ಬಂದಾದಮೇಲೆ ನಾನು ಏನು ಮಾಡ್ತಿದ್ದೀನಿ, ಅದಕ್ಕೆ ಮತ್ತೆ ಸ್ಲೋ ಗ್ಯಾಸ್ನಲ್ಲಿ ಒಂದು 5 ನಿಮಿಷದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ. ಈ ರೀತಿ ಮಾಡೋದ್ರಿಂದ ಹಾಲು ಗಟ್ಟಿ ಆಗುತ್ತೆ, ಖೀರ್ ಕೂಡ ತುಂಬಾ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಮತ್ತೆ ಇದನ್ನು ಸ್ಲೋ ಗ್ಯಾಸಿನ ಮೇಲೆ ನಾನು ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೊಂಡಾಗಿದೆ. ಒಂದು ಸ್ವಲ್ಪ ಹಾಲು ಕಮ್ಮಿ ಆಗುತ್ತೆ ಈ ಟೈಮ್ನಲ್ಲಿ. ಇವಾಗ ನಾವು ಅಕ್ಕಿ ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಿದ್ದೀನಿ. ಅಂದರೆ 1 ಮುಟ್ಕಿ ಆಗುವಷ್ಟು ಅಕ್ಕಿ ಮಾತ್ರ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಗಟ್ಟಿ ಆಗುತ್ತೆ ಇದು ಖೀರ. ಹೀಗಾಗಿ 1 ಲೀಟ್ರ್ ಹಾಲಿಗೆ 1 ಮುಟ್ಕಿ ಆಗುವಷ್ಟು ಅಕ್ಕಿ ತೊಗೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಪಾಯಸ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಇದರಲ್ಲೇ ಹಾಕ್ಕೊಂಡಿನಿ. ಇವಾಗ ಮತ್ತೆ ಅಕ್ಕಿ ಹಾಕಿದ ಮೇಲೆ ನೀವು ಒಂದು ಚಮಚಲಿಂದ ಕೈ ಆಡಿಸ್ತಾ ಇರಬೇಕಾಗುತ್ತೆ. ಯಾಕಂದರೆ ಅದು ಅಕ್ಕಿ ಹಾಕಿದ ಮೇಲೆ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಹೀಗಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ ಅಕ್ಕಿ. ಇಲ್ಲಿ ಕೂಡ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಯಾಕಂದರೆ ನಾವು ನೆನೆಸ್ಕೊಂಡು ಹಾಕಿರ್ತೀವಿ, ರುಬ್ಕೊಂಡು ಹಾಕಿರ್ತೀವಲ್ಲ, ಹೀಗಾಗಿ ಒಂದು 5 ನಿಮಿಷ ಟೈಮ್ ಹಿಡಿಬೋದು ಇಲ್ಲಿ ನಿಮಗೆ. ಇವಾಗ ಟೋಟಲಿ ಒಂದು 3 ನಿಮಿಷ ಆಗಿದೆ ಇದು. ಮತ್ತೆ ಒಂದು ಸ್ವಲ್ಪ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇನ್ನೂ ಬೆಂದಿಲ್ಲ ಇದು 3 ನಿಮಿಷ ಆದಮೇಲೆ, ಹೀಗಾಗಿ ಮತ್ತೆ ಒಂದು 2 ನಿಮಿಷ ನಾನು ಹಾಗೆಯೇ ಇದನ್ನು ಬಿಡ್ತಿದ್ದೀನಿ. ಓಕೆ ನೋಡಿ, ಟೋಟಲಿ ಇವಾಗ ಅಕ್ಕಿ ಬೆಂದಿದೆ. ಇವಾಗ ನಾನು ಚೆಕ್ ಮಾಡಿ ನೋಡ್ತಿದ್ದೀನಿ, ಒಂದು 5 ನಿಮಿಷ ಆಗಿದೆ ಅಕ್ಕಿ ಹಾಕಿದ ಮೇಲೆ. ಇದಕ್ಕೆ ಕಮ್ಮಿ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ ಇದು ಈ ಟೈಮ್ನಲ್ಲಿ. ಓಕೆ ನೋಡಿ, ಪರ್ಫೆಕ್ಟಾಗಿ ಅಕ್ಕಿ ಬೆಂದಿದೆ. ಅಕ್ಕಿ ಬೆಂದಿದ ಮೇಲೇ ನೀವಿಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕೋಬೇಕಾಗುತ್ತೆ. ಮೊದಲೇ ಹಾಕಿದರೆ ಅಕ್ಕಿ ಬೇಯೋದಿಲ್ಲ, ಹೀಗಾಗಿ ಅಕ್ಕಿ ಬೆಂದಿದೆ ಇಲ್ಲ ಅಂತೇಳಿ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ. ಬೆಂದಿದ್ರೆ ಇದರಲ್ಲಿ ನಿಮ್ಗೆ ಎಷ್ಟು ಬೇಕಷ್ಟು ಸಕ್ಕರೆನ ಹಾಕೋಬೋದು. ನಾನು ಸುಮಾರು ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಓಕೆ, ಸಕ್ಕರೆ ಹಾಕಿದ ಮೇಲೆ ನಾನಿಲ್ಲಿ ಒಂದು ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಕಾಜು, ಬಾದಾಮ್ ಮತ್ತು ಪಿಸ್ತಾ ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಇಲಾಚಿ ಪೌಡರ್ ಹಾಕ್ಕೊತಿದ್ದೀನಿ. ನಿಮ್ಮ ಹತ್ರ ಇಲಾಚಿ ಪೌಡರ್ ಇಲ್ಲ ಅಂದರೆ ನೀವೆಲ್ಲಿ ಇಲಾಚಿನೇ ಕುಟ್ಟಿ ಹಾಕೋಬೋದು, ಒಂದು 2-3 ಇಲಾಚಿ. ಓಕೆ, ಇವಾಗ ಮತ್ತೆ ಇದನ್ನು 3 ನಿಮಿಷ ಆಗೋ ತನಕ ಹಾಗೇ ಕುದಿಸ್ಕೊಂಡು ತೊಗೊತಿದ್ದೀನಿ. ಡ್ರೈ ಫ್ರೂಟ್ಸ ಮತ್ತು ಇದರ ಸಕ್ಕರೆ ಹಾಕಿರ್ತೀವಲ್ಲ, ಹೀಗಾಗಿ ಮತ್ತೆ ಇದನ್ನು 3 ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಕುದಿಸ್ಕೊಂಡು ತೊಗೊತಿದ್ದೀನಿ. ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ. ಓಕೆ ನೋಡಿ, ಟೋಟಲಿ ಇಲ್ಲಿ 3 ನಿಮಿಷ ಆಗಿದೆ. ಇವಾಗ ನಮ್ಮ ಪಾಯಸ ತಯಾರಾಗಿದೆ. ಬಿಸಿ ಬಿಸಿ ಆಗಿರುವಂತಹ ಗರಮ ನಮ್ಮ ಪಾಯಸ ತಯಾರಾಗಿದೆ. ಮತ್ತು ಎಷ್ಟು ಸರಳವಾಗಿ ಮಾಡ್ಕೋಬೋದಲ್ವಾ, ಸಖತ್ ರುಚಿಯಾಗಿರುತ್ತೆ. ಸೊ ಮಳೆಯಂತೂ ಚಾಲೂ ಆಗಿದೆ. ಈ ರೀತಿ ನೀವು ಒಂದು ಸ್ವಲ್ಪ ಪಾಯಸನ ಮಾಡಿ ನೋಡಿ, ಬಿಸಿ ಬಿಸಿ ಇರುವಾಗ ನೀವು ಇದನ್ನು ತಿಂದು ನೋಡಿ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬಂದಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.